ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ಮಕರ ಸಂಕ್ರಾಂತಿಯ ಈ ಸಂದರ್ಭದಲ್ಲಿ ಯಾವ ಗ್ರಹಗಳು ಇವರಿಗೆ ಶುಭವಾಗಲಿವೆ ಗುರುಜಿ? ಹಾಗೆ ಯಾವ ಗ್ರಹಗಳಿಂದ ಅಶುಭ ಫಲಗಳು ದೊರಕುತ್ತೆ ಅಂತ? ಈ ವಿಚಾರವನ್ನ ವಿವರಿಸೋದಕ್ಕಿಂತ ಮುಂಚೆ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಆಗಮಿಸಿರುವ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇವರ ಮನದಿಚ್ಛೆಯ ಒಂದು ಎಲ್ಲ ಘಟಕಗಳು ದೇವರ ಅನುಗ್ರಹದಿಂದ ಸಿದ್ಧಿಸಲಿ ಅಂತ ಕೇಳ್ಕೊಳ್ತಾ ವೃಶ್ಚಿಕ ರಾಶಿಗೆ ಬರೋದಾದರೆ, ವೃಶ್ಚಿಕ ರಾಶಿಯ ಮೂಲಭೂತವಾದಂತಹ ರಾಶಿಯ ವಿಚಾರವೇ ಏನು ಅಂತಂದರೆ ಅದು ನೀರಿನ ರಾಶಿ. ಆದರೆ ನೀರಿನ ರಾಶಿ ಆದರೂ ಕೂಡ ಈ ರಾಶಿಯ ಮನೆಯ ಯಜಮಾನ ಉರಿಯುವಂತಹ ಬೆಂಕಿಯನ್ನು ರಿಪ್ರೆಸೆಂಟ್ ಮಾಡುವಂಥ ಮಂಗಳ. ಹಾಗಾಗಿ ಆ ನೀರು ಬೆಂಕಿ ಪ್ರಜ್ವಲಿಸ್ಲಿಕ್ಕೆ ನೋಡುತ್ತೆ, ನೀರು ಅದನ್ನು ಆರಿಸೋದಕ್ಕೆ ನೋಡುತ್ತೆ. ಹಾಗಾಗಿ ಇದು ಯಾವಾಗಲೂ ಈ ರಾಶಿಯವರು ಒಂದು ರೀತಿಯ ದ್ವಂದ್ವದಲ್ಲಿ ಇರುವಂತಹದ್ದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ದ್ವಂದ್ವ ಯಾಕೆ ಉಂಟಾಗುತ್ತೆ ಇವರಲ್ಲಿ ಅಂತಂದ್ರೆ, ಈ ರಾಶಿಯಲ್ಲಿ ಚಂದ್ರ ಏನಾಗಿರ್ತಾನೆ, ಯಾವ ರಾಶಿಯಲ್ಲಿ ಚಂದ್ರ ಇದಾನೋ ಅದು ನಮ್ಮ ರಾಶಿ. ಹಾಗಾಗಿ ವೃಶ್ಚಿಕ ರಾಶಿಯವರಲ್ಲಿ ವೃಶ್ಚಿಕದಲ್ಲಿಯೇ ಚಂದ್ರ ಇರೋದ್ರಿಂದ ಅದು ಅವರ ರಾಶಿ, ವೃಶ್ಚಿಕ ರಾಶಿ. ಆ ಚಂದ್ರ ಇಲ್ಲಿ ಏನಾಗಿರ್ತಾನವನು ಮಾನಸಿಕವಾದ ಘಟ್ಟವನ್ನು ನಿಯಂತ್ರಿಸಬೇಕಾದಂತಹ ಶಕ್ತಿಯನ್ನ, ಚಂದ್ರಮ ಮನಸೋ ಜಾತಃ, ಆ ಕಾಲಪುರುಷನ ಮನಸ್ಸಿನಿಂದ ಉಂಟಾಗಲ್ಪಟ್ಟವನು ಚಂದ್ರ. ಹಾಗಾಗಿ ನಮ್ಮ ಮನಸ್ಸಿನ ಆ ಉದ್ವೇಗಗಳು ಅಥವಾ ಮನಸ್ಸಿನ ಹಾರ್ದಿಕತೆಯೋ, ಮನಸ್ಸಿನ ಮೂಲಕವಾದ ಸಂತೋಷವೋ, ಮನಸ್ಸಿನ ಮೂಲಕವಾದಂತಹ ನಮ್ಮ ಆಲೋಚನಾ ಶಕ್ತಿಯೋ ಇವೆಲ್ಲವೂ ರೂಪುಗೊಳ್ಳುವಂತಹದ್ದು ಚಂದ್ರನ ಮೂಲಕವಾಗಿ. ಅಂತಹ ಚಂದ್ರ ಇಲ್ಲಿ ನಿಮ್ನ ಸ್ವರೂಪದಲ್ಲಿರ್ತಾನೆ. ನಿಮ್ನ ಸ್ವರೂಪ ಅಂತಂದ್ರೆ ಏನು? 27 ವರ್ಷದ ಹುಡುಗಿಯೋ ಅಥವಾ 27 ವರ್ಷದ ಹುಡುಗನೋ ಎಷ್ಟೊಂದು ಆ ಒಂದು ಸುಹಾಸಕರತೆಯಲ್ಲಿ ಕಾಣಬೇಕೋ ಅದನ್ನು ಬಿಟ್ಟು 27 ಹೋಗಿ 82 ವರ್ಷದವರ ಹಾಗೆ ಕಾಣುವಂಥ ನಿಮ್ಮನ ಸ್ಥಿತಿ, ಅಂದರೆ ಇದಕ್ಕೆ ಡೆಬಿಲಿಟೇಟೆಡ್ ಸ್ಟೇಜ್ ಅಂತ ಹೇಳ್ತಾರೆ, ನೀಚ ಸ್ಥಿತಿ ಅಂತ ಹೇಳ್ತಾರೆ. ನೀಚತ್ವ ಅಂತಂದ್ರೆ ನಮ್ಮ ವ್ಯಾವಹಾರಿಕವಾದಂಥ ನೀಚ ಸ್ಥಿತಿ ಅಲ್ಲ. ಇಲ್ಲಿ ಆ ಕುಗ್ಗಿದ ಒಂದು ಇದರಲ್ಲಿ ಮುಖಭಾವದಲ್ಲಿ ಅವ್ರು ಕಾಣಿಸ್ಕೊಳ್ತಾರೆ, ಅಂದ್ರೆ ದುರ್ಬಲರಾಗಿರ್ತಾರೆ ಅಂತ. ಅಂತಹ ಚಂದ್ರನಿಗೆ ಹಾಗಾದ್ರೆ ಆ ಒಂದು ನೀಚ ಭಂಗ ರಾಜಯೋಗ ಎಲ್ಲಿಂದ ಸಿಗಬೇಕು? ಇದೇ ಮಂಗಳನಿಂದ ಸಿಗಬೇಕು. ಅಂತಹ ಸುಹಾಸಕರತೆ ಚಂದ್ರ ಮತ್ತು ಮಂಗಳರ ನಡುವೆ ಉಂಟಾಗಿದೆ ಅಂತಾದ್ರೆ ಜೀವನದ ಸಂದರ್ಭದ ಮಗ್ಗಲುಗಳು ಹೇಗೆ ಒಳಿತಿನ ಸ್ವರೂಪದಲ್ಲಿ ಅವು ತಿರುಗಿಕೊಳ್ತಾ ಹೋಗುತ್ತೆ. ಈಗ ನಾವು ಮೋದಿಯವರನ್ನು ತಗೊಂಡ್ರೆ, ಮೋದಿಯವರ ಬಾಲ್ಯದಲ್ಲಿ ಸಾಕಷ್ಟು ಅವರು ಕಷ್ಟವನ್ನು ಅನುಭವಿಸಿದ್ದಾರೆ. ಅವರ ಪರ್ಸನಲ್ ಜೀವನದಲ್ಲೂ ಅನೇಕ ರೀತಿಯ ಏನು ಬಿರುಗಾಳಿಯನ್ನು ಅವರು ಎದುರಿಸಿದ್ದಾರೆ. ಆದರೆ ಕಾಲಕ್ರಮೇಣದಲ್ಲಿ ಅವರು ರೂಪುಗೊಳ್ತಾ ಹೋಗೋದು ಹೇಗೆ ಅಂತಂದ್ರೆ, ಒಬ್ಬ ಟೀಯನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಬ್ಬ ಹುಡುಗ, ರೈಲ್ವೆ ಸ್ಟೇಷನ್ನಲ್ಲಿ ಟೀಯನ್ನು ಮಾಡುವಂಥ ಹುಡುಗ ಇವತ್ತು ಭಾರತದ ಸಂದರ್ಭದ ಪ್ರಧಾನಿಯಾಗಿ 3ನೇ ಟರ್ಮನ್ನು ಅವರು ಇದು ಮಾಡ್ತಿದ್ದಾರೆ. ಅಂದರೆ ಆ ನೀಚ ಭಂಗ ರಾಜಯೋಗ ಅನ್ನುವಂಥದ್ರ ಶಕ್ತಿ ಆಗಿರುತ್ತೆ. ಅಂತಹ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಅನುಕೂಲಕರನಾಗಿರುವಂತಹ ಒಬ್ಬ 10ನೇ ಮನೆಯ ಯಜಮಾನ, ಅಂದರೆ ಕಾರ್ಯಕ್ಷೇತ್ರದ ಮನೆಯ ಯಜಮಾನನಾಗಿರೋದ್ರಿಂದ ಈ ವರ್ಷದ ಸಂದರ್ಭದಲ್ಲಿ ಇವರಿಗೆ ಒಳಿತಿದೆ. ಶನಿ ಕಾಟ ಇದೆ. ಈಗ ಶನಿ ಕಾಟ ಇರೋದ್ರಿಂದ ಶನಿ ಕಾಟದ ಘಟಕದ ಒಬ್ಬ ದುಷ್ಟತನದ ಒಂದು ಅಂಶವಾಗಿ ಚಂದ್ರನೂ ನಿಂತಿದ್ರು, ರಾಜಯೋಗ ಇದ್ರೂ ಕೂಡ ನಾವು ಗಮನಿಸಿದರೆ ನೋಡಿ, ಶನಿ 7.5 ದಿನಗಳಿದ್ದಂತಹ ಸಂದರ್ಭದಲ್ಲಿ, ಅಂದ್ರೆ 2014 2019 ಮೋದಿ ಅವರದ್ದೇ ಆದಂತಹ ಬಿಜೆಪಿಯ ಬಲದಿಂದಲೇ ಸರ್ಕಾರ ರಚಿಸಬಹುದಿತ್ತು. ಅಷ್ಟೊಂದು ಅವರು 2 ಎಲೆಕ್ಷನ್ ಅನ್ನ ಗೆಲ್ತಾರೆ. ಆದರೆ 24ರ ಸಂದರ್ಭದಲ್ಲಿ ಶನಿ ಕಾಟ ಇರದೇ ಹೋದರೂ ಕೂಡ ಅವರು ಮಿತ್ರ ಪಕ್ಷಗಳ ಒಂದು ರಕ್ಷೆ ಬೇಕಾಗಿರುತ್ತೆ ಅವರಿಗೆ. ಹಾಗಾಗಿ ಈಗ ಬಂದಿರುವಂತಹದ್ದು, ಈಗ ವೃಶ್ಚಿಕ ರಾಶಿಯವರಿಗೆ ಇನ್ನೂ 2 ವರ್ಷದ 2 ತಿಂಗಳು ಈ ಕಾಲಘಟ್ಟದಲ್ಲಿ ಶನಿ ಕಾಟ ಇದೆ. ಈಗ ಪಂಚಮ ಶನಿ ಕಾಟ ನಡೀತಾ. ಹಾಗಾಗಿ ಅವರು ಸೂಕ್ಷ್ಮವಾದಂತಹ ರೀತಿಯಲ್ಲಿ ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಸೂಕ್ಷ್ಮವಾದ ರೀತಿಯ ತೊಂದರೆಗಳು ಏನು? ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ದೇಶವನ್ನ ತೂಗಿಸ್ಕೊಂಡು ಹೋಗ್ಬೇಕಾದಂತಹ ಒಂದು ಜವಾಬ್ದಾರಿ. ಹತ್ತಿರದ ಬಾಂಗ್ಲಾ ಅಂತಹದ್ದು, ಆ ಬಾಂಗ್ಲಾ ಹೇಳುವಂಥದ್ದು ನಾವು ಇಷ್ಟೊಂದು ದುಷ್ಟ ರೀತಿಯಲ್ಲಿ ಎದ್ದು ನಿಲ್ಲಬಹುದು ಅನ್ನುವಂಥದ್ದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಅದು ಆ ರೀತಿಯಲ್ಲಿ ಎದ್ದು ನಿಂತಿದೆ. ಈಗ ಇಂತಹದ್ದನ್ನ ನಾವು ದೊಡ್ಡದಾದಂತಹ ಅಮೆರಿಕಾವನ್ನು ಕೂಡ ಎದುರಿಸಿಬಿಡಬಹುದು ಯಾವುದೋ ಕಾರಣಗಳಿಂದ. ಹಾಗೆ ಅಮೆರಿಕಾವನ್ನು ಚೈನಾವನ್ನು ಎದುರಿಸುವಂಥದ್ದು ಅಷ್ಟು ಸುಲಭ ಅಂತಲ್ಲ, ಹಾಗೆ ಅವರಿಗೂ ನಮ್ಮನ್ನು ಎದುರಿಸುವಂಥದ್ದು ಅಷ್ಟು ಸುಲಭ ಅಂತಲ್ಲ. ಆದರೆ ಟ್ರಂಪ್ ಮಾಡ್ತಾ ಇರುವಂತಹ ಒಂದು ಗದ್ದಲ, ಅಥವಾ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಕೆಲವು ಅರಾಜಕತೆ, ಅಥವಾ ಇನ್ನೇನೋ ಅರಾಜಕತೆ ಅಂತ ಅಲ್ಲ ಅಂತ ಅವ್ರು ಹೇಳ್ತಾರೆ, ಆದರೆ ಅಲ್ಲಿ ನಿರ್ಮಾಣವಾದಂತಹದ್ದು ಅರಾಜಕತೆ. ಇಂತಹದ್ದನ್ನೆಲ್ಲ ಸರ್ರನೆ
ಮೋದಿ ಎದುರಿಸುವಂತಹ ಸಂದರ್ಭವನ್ನು ನಿಭಾಯಿಸುವಂತಹದ್ದು ಕಷ್ಟವಾಗುವಂತಹ ರೀತಿ ಈ ಒಂದು ವರ್ಷದ ಸಂದರ್ಭದಲ್ಲಿ ಇನ್ನೂ ಕೆಲವು ವಿಚಾರದಲ್ಲಿ ಕಂಡು ಬರ್ತಾ ಇರುವ ಹಾಗೆ ಈ ವೃಶ್ಚಿಕ ರಾಶಿಯವರಿಗೂ ಕೂಡ ಅನೇಕ ರೀತಿಯ ದಾರುಣತೆಗಳು ಎದುರಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಇವರಿಗೆ ಇದ್ದಿರಬಹುದಾದಂತಹ ಒಂದು ಆ, ಗಮನಾರ್ಹವಾದಂತಹ ಒಂದು ಶಕ್ತಿ ಯಾವುದು ಅಂತಂದ್ರೆ ಪಂಚಮ ಶನಿ ಕಾಟದಲ್ಲೂ ಈಗ ಸದ್ಯದಲ್ಲಿ ಅವರಿಗೆ ಜೂನ್ 2ರ ನಂತರದಲ್ಲಿ ಒಂದು ಗುರುಬಲ ಬರುತ್ತೆ. ಆ ಗುರುಬಲ ಬರುವಂತಹದ್ದು ಅವರಿಗೆ ಒಳ್ಳೆಯದು. ಹ್ಮ್ ಈ ಗುರುಬಲ ಬರುವಂತಹದ್ದಾದಾಗ ಏನಾಗುತ್ತೆ, ಈ ಏರು ಹತ್ತಬೇಕಾದಂತಹದ್ದಿದ್ರೂ ಕೂಡ ತಂಗಾಳಿ ಬರ್ತಾ ಇರುತ್ತೆ, ಬಿಸಿಲು ಎಲ್ಲೋ ಕಡಿಮೆ ಆಗಿರುತ್ತೆ, ಅಥವಾ ನಮ್ಮ ಮೈ ಮೇಲಿನ 25 ಚೀಲ ಇದೆ ಅಂತಾದ್ರೆ ಅದ್ರೊಳಗೆ ಒಂದು 10 ಚೀಲ ಕೆಳಗೆ ಬಿದ್ದಿರುತ್ತೆ. ಇಂತಹ ಒಂದು ಸುಹಾಸಕರತೆಯನ್ನು ನಿರ್ಮಾಣ ಮಾಡಿಕೊಡುವಂತಹದ್ದನ್ನ ಗುರು ಮಾಡ್ಕೊಡ್ತಾನೆ. ಯಾಕೆಂದ್ರೆ ಗುರು ಇವರಿಗೆ ಪೂರ್ವ ಪುಣ್ಯ ಸ್ಥಾನದ ಯಜಮಾನ. ಅಂಥವನು ಗುರುಬಲದೊಂದಿಗೆ ಎಲ್ಲಿ ಬಂದಿರ್ತಾನೆ, ಇವರ ಜಾತಕದ ಭಾಗ್ಯದ ಮನೆಗೆ ಬಂದಿರ್ತಾನೆ. ಹಾಗೆ ಆ ಭಾಗ್ಯದ ಮನೆ ಯಜಮಾನದ ಸ್ಥಳಕ್ಕೆ ಗುರು ಬರ್ತಾ ಇರುವಾಗನೇ ಚಂದ್ರ ಶನೈಶ್ಚರನ ಕಾರಣದಿಂದಾಗಿ ಆ ಶನೈಶ್ಚರನ ಕಾಟದ ಪಂಚಮ ಶನಿ ಕಾಟದ ಕಾರಣಕ್ಕಾಗಿ ದುರ್ಬಲನಾದರೂ ಕೂಡ ಒದಗಿ ಬಂದಂತಹ ಗುರುಬಲ ಮತ್ತು ಇಲ್ಲಿ ಈಗ ಮಕರ ಸಂಕ್ರಮಣದ ಮೂಲಕವಾಗಿ ಹೊರಗೆ ಚಿಮ್ತಾ ಇರುವಂತಹ ಒಂದು ಪ್ರಖರವಾದಂತಹ ಶಕ್ತಿಯೊಂದಿಗೆ ಚಿಮ್ತಾ ಇರುವಂತಹ ಸೂರ್ಯನ ಕಾರಣಕ್ಕೆ, ಯಾಕೆಂದ್ರೆ ಸೂರ್ಯ ಇರುವ ಕೆಲಸದಲ್ಲಿ ಪ್ರಮೋಷನ್ ಅನ್ನ ಇವರು ಪಡೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಆದ್ರೆ ಏನು ಅಂತಂದ್ರೆ ಪ್ರಮೋಷನ್ ಬರೋದಕ್ಕಿಂತ ಮುಂಚೆ ಒಂದು ತೊಂದರೆ ಇದ್ರೆ ಪ್ರಮೋಷನ್ ಬಂದಾದ್ಮೇಲೆ ಒಂದು ತೊಂದರೆ ಇರುತ್ತೆ. ಯಾವಾಗಲೂ ಕೆಲವು ಸಲ ಏನು ಸೂರ್ಯನ ಶನೈಶ್ಚರನ ಕಾಟದಿಂದಾಗಿ ನಮಗೆ ಬರಬೇಕಾದಂತಹ ಪ್ರಮೋಷನ್ ಸಿಗದೆ ಹೋಗಬಹುದು. ಕೆಲವು ಸಲ ಏನಾಗುತ್ತೆ, ಪ್ರಮೋಷನ್ ಬಂದು ನಾನೀಗ ಅನುಭವಿಸ್ತಾ ಇದ್ದೇನೆ ಅನ್ನುವಂತಹ ಒಂದು ಸ್ಥಿತಿ ಬಂದ್ಬಿಡ್ಬೋದು. ಹಣ ಬರುತ್ತೆ, ಪ್ರಮೋಷನ್ನ ಕಾರಣಕ್ಕಾಗಿ ಬೇರೆಯವರಿಗೆ ಅನ್ಯರಿಗೆ ಏನು ಕಾಣುತ್ತೆ, ಪ್ರಮೋಷನ್ ಅನ್ನು ಹೊಂದಂಥ ವ್ಯಕ್ತಿ ಬಹಳ ಲಕ್ಕಿ ಇದ್ದಾನೆ ಅಂತ ಕಂಡ್ರು ಕೂಡ ಆ ಒಂದು ಈಗ ನಾವು ಇಲ್ಲೇ ನಮ್ಮ ಹೆಚ್ಚಕ್ಕೆ ಬಳ್ಳಾರಿ ಸಂದರ್ಭದಲ್ಲಿ ಹೊಸದಾಗಿ SP ಆಗಿ ಬಂದಂತಹ ವ್ಯಕ್ತಿ ಆ ಒಂದು ದಿನದ ಗಲಾಟೆ ಇನ್ನೂ ಯಾವ ರೀತಿಯಲ್ಲಿ ಶುರುವಾಗಿದೆ ಅನ್ನುವಂಥದ್ದನ್ನೇ ತಿಳಿದುಕೊಳ್ಳದೆ ಹೋದಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಸಸ್ಪೆಂಡ್ ಆಗ್ಬಿಡ್ತಾರೆ. ಅಂದ್ರೆ ಆ ಇದು ಅಧಿಕಾರ ಸಿಕ್ಕಿರುತ್ತೆ, ಆದರೆ ನಿಯಂತ್ರಣಕ್ಕೆ ಬಾರದೆ ಹೋದಂತಹದ್ದು ಥಟ್ಟನೆ ಏನೋ ಒಂದು ಅಲ್ಲಿ ಆಗುವುದರ ಮೂಲಕವಾಗಿ ಸಸ್ಪೆಂಡ್ ಆಗುವಂತಹ ಸ್ಥಿತಿ. ಅಂದ್ರೆ ನಾನು ಇದನ್ನು ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೇನೆ. ನಾನೀಗ ಯಾವುದನ್ನು ಟೀಕೆಗೋ ಅಥವಾ ಇದಕ್ಕೋ ನಾನು ಉದಾಹರಣೆಯನ್ನ ಮಾತ್ರ ಬಳಸ್ಕೊಡ್ತಾ ಇದ್ದೇನೆ. ನಾನು ಅಲ್ಲಿಯ ಸನ್ನಿವೇಶಗಳನ್ನ ಸಂಪೂರ್ಣ ಅಧ್ಯಯನ ಮಾಡದ ರೀತಿಯಲ್ಲಿ ನಾನು ಹೇಳ್ತಾ ಇಲ್ಲ. ಆದರೆ ಆ ಒಂದು ದುರ್ಬಲ ಸ್ಥಿತಿಯನ್ನೇ SP ಎದುರಿಸ ಹಾಗೆ ನಮಗೆ ಬರುವಂತಹ ಒಂದು ಪದೋನ್ನತಿ ಅಂದ್ರೆ ಪ್ರಮೋಷನ್ ಕೂಡ ತೊಂದರೆಯಾಗಬಹುದಾದಂತಹ ಸಂದರ್ಭದಲ್ಲಿ ಅದು ಕಷ್ಟಕ್ಕೆ ಬೇಕಾಗುವಂತಹ ಒಂದು ಬೀಜವಾಗಿ ನಿಲ್ಲಬಹುದು. ಆದ್ರೆ ಆ ಪ್ರಮೋಷನ್ ಅನ್ನು ಕೊಡಬೇಕಾದಂತಹದ್ದಕ್ಕೆ ಸೂರ್ಯ ಈ ರಾಶಿಯವರಿಗೆ ಅನುಕೂಲಸ್ಥನಾಗಿ ಬರ್ತಾನೆ, ಗುರುಬಲ ಅನುಕೂಲಸ್ಥವಾಗಿ ಬರುತ್ತೆ. ಹಾಗಾಗಿ ಅನುಕೂಲಗಳು ಅನೇಕ ಉಂಟು. ಈಗ ಸಮುದ್ರದಲ್ಲಿ ಹೇಗೆ ಆ ತೆರೆಗಳು ಅಸಂಖ್ಯಾತವಾಗಿ ಬರ್ತಾವೋ ಅವು ನೋಡೋದಕ್ಕೆ ಚಂದ, ಆದ್ರೆ ಆ ಸಮುದ್ರದಲ್ಲಿ ತೆರೆಗಳು ಬರ್ತಾ ಇವೆ, ಅವುಗಳ ಜೊತೆ ನಾವು ಆಟ ಆಡೋಣ ಅಂತಂದ್ರೆ ಅದು ಸ್ವಲ್ಪ ಕಷ್ಟದಾಯಕವಾದಂತಹ ಒಂದು ಸುಳಿಯನ್ನು ನಿರ್ಮಿಸಿಬಿಡಬಹುದು ನಾವು ಹೋದಾಗ. ಹಾಗಾಗಿ ಸುಳಿಗಳು ಇದೆ, ಆದ್ರೆ ಆ ಸುಳಿಗಳ ಜೊತೆಗೆ ಸಂಪನ್ನತೆಯ ಒಂದು ಮನಸ್ಸಿಗೆ ಒಂದು ಹಿತವನ್ನ ಕೊಡಬಹುದಾದಂತಹ ಕೆಲವು ಮಂಗಳಕರವಾದಂತಹ ವಿಚಾರಗಳು ಉಂಟು. ಈ ಎರಡರ ನಡುವೆ ವೃಶ್ಚಿಕದವರನ್ನ ಏನ್ ಮಾಡ್ತಾನೆ ಸೂರ್ಯ, ಅವನು ಗುರುಬಲದ ಕಾರಣಕ್ಕಾಗಿ ಮೇಲೆದ್ದು ನಿಲ್ಲಿಸಲಿಕ್ಕೆ ಬೇಕಾದಂತ ಅಂದ್ರೆ ಕೆಲಸದ ಸ್ಥಳದಲ್ಲಿ ಯಾವುದೇ ಕೆಲಸವನ್ನು ಅವ್ರು ಮಾಡ್ಲಿ, ಅವರು ಇಂಜಿನಿಯರ್ ಆಗಿರ್ತಾರೋ, ಡಾಕ್ಟರ್ ಆಗಿರ್ತಾರೋ, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತಾರೋ, ಅಥವಾ ಇನ್ಯಾವುದೋ ಒಂದು IAS ಇಂಥ ಸರ್ವಿಸ್ನಲ್ಲಿ ಇರ್ತಾರೋ, ರಾಜಕಾರಣಿಗಳಾಗಿರ್ತಾರೋ, ಒಬ್ಬ ಶಿಕ್ಷಕನಾಗಿರ್ತಾರೋ, ಪ್ರೊಫೆಸರ್ ಆಗಿರ್ತಾರೋ, ವ್ಯಾಪಾರಿ ಆಗಿರ್ತಾರೋ, ಯಾವುದೇ ಸಂದರ್ಭ ಅವರು ಇದ್ರೂ ಕೂಡ ತನ್ನದೇ ಆದಂತಹ ಆ ಒಂದು ಲಿಮಿಟ್ನಲ್ಲಿ ಅವರು ತಮ್ಮನ್ನ ತಾವು ಸಂಭಾಳಿಸಿಕೊಳ್ಳಬಹುದಾದಂತಹ ಚಾತುರ್ಯವನ್ನು ತೋರಿದರೆ ಆ ಸಂಭಾಳಿಸಿಕೊಡುವಂತಹ ಲಿಮಿಟೆಡ್ ಒಂದು ಆವರಣದಲ್ಲಿ ಅವರಿಗೆ ಬೇಕಾದಂತಹ ಸಕ್ಸಸ್ ಅನ್ನ, ಕಡೆಗೂ ಸಕ್ಸಸ್ ಹೇಳುವಂತಹದ್ದೇನು, ಇವತ್ತಿನ ದಾರುಣತೆ ನಮ್ಮಲ್ಲಿ ಹಣವನ್ನ ಶೇಖರಿಸಬಹುದಾದಂತಹ, ಹಣವನ್ನ ಸಂಪ್ರಾಪ್ತಿಸಬಹುದಾದಂತಹ ಶಕ್ತಿಯ ಜೊತೆ ಒಗ್ಗೂಡ್ತು ಅಂತಾದ್ರೆ ಈ ಹಣ ಹೇಳುವಂತಹದ್ದು ಒಂದು 60% ನಮ್ಮ ನೆಮ್ಮದಿಗೆ ಕಾರಣ ಆಗುವಂತಹ ವಿಷಯ ಇರುತ್ತೆ. ಆದ್ರೆ ಹಣವೇ ಎಲ್ಲದೂ ಅಲ್ಲ, ಆದ್ರೆ ಹಣಕ್ಕೆ ಬೇಕಾದಂತಹದ್ದಕ್ಕೆ ತೊಂದರೆ ಆಗೋದಿಲ್ಲ. ಆದ್ರೆ ಅದನ್ನ ಬಿಟ್ಟು ಕೆಲವು ವಿಚಾರಗಳನ್ನ ಇವರು ಯೋಚಿಸಬೇಕಾಗತ್ತೆ. ಆ ಯೋಚಿಸುವಿಕೆಯಲ್ಲಿ ದುಡುಕುವಂತಹ ಸ್ಥಿತಿಗತಿಗಳನ್ನ ಇವರು ತಂದು ಕೊಡಬಾರ್ದು. ದುಡುಕುವಂತಹ ಸ್ಥಿತಿಯನ್ನ ತಂದ್ರೆ ಏನಾಗತ್ತೆ, ಅಗ್ನಿಯಂತೆ ಪ್ರಜ್ವಲಿಸುವಂತಹ ಒಂದು ವ್ಯಕ್ತಿತ್ವದ ವ್ಯಕ್ತಿ ಸರ್ರನೆ ನೀರಿನ ಕೊಳಕ್ಕೆ ಧುಮುಕಬಹುದಾದಂತಹ, ನಮಗೆ ಗೊತ್ತಿರದೆಯೇ ಅಂದ್ರೆ ಇಲ್ಲಿ ನೀರಿದೆ ಅನ್ನುವಂತಹದ್ದನ್ನ ತಿಳಿದೆಯೇ ನಾವು ನೀರಿನಲ್ಲಿ ಬೀಳುವಂತಹ ಒಂದು ಸಂದರ್ಭ ಬಂದು ಬಿಡಬಹುದು. ಹಾಗಾಗಿ ನಾನು ಅದಕ್ಕೆ ಮೋದಿಯವರ ಉದಾಹರಣೆ ಕೊಟ್ಟಿದ್ದು. ಮೋದಿಯವರು ಅತ್ಯಂತ ಅದ್ಭುತವಾಗಿ ತಮ್ಮ ಕೆಲಸವನ್ನ ನಿರ್ಮಿಸ್ಕೊಂಡು ಹೋಗುವಂತಹ ಒಂದು ಸಾಧನೆಯ ಒಂದು ತೋರಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನ ನಾನೀಗ ತಟಸ್ಥನಾಗಿ ಹೇಳ್ತಾ ಇದ್ದೇನೆ. ಆ ಭಾವನೆ ಜನರಿಗೆ ಇದ್ದಿದ್ದಿದ್ರೆ
ಮೋದಿಯವರು ಕೂಡ ಈಗ ತಾಪತ್ರಯವನ್ನ ಎದುರಿಸಬಹುದಾದಂತಹ ಸಂದರ್ಭ ಸರ್ರನ್ನ ಎದುರಾಗ್ಬಿಡ್ಬಹುದು. ಹಾಗಾದ್ರೆ ನಮಗೆ ಸದ್ಯಕ್ಕೆ ಮೋದಿ ಬೇಕಾದಂತಹ ರೀತಿ ಹೇಗೆ? ಬೆಂಕಿಯಾಗಿ ಅವರು ಭಾರತವನ್ನೇ ಮೇಲೆದ್ದು ನಿಲ್ಲಿಸಬೇಕಾದಂತಹ ಒಂದು ಶಕ್ತಿಯ ಮೂಲವಾಗ್ಲಿ ಅಂತ ಜನ ಯೋಚಿಸ್ತಿರ್ತಾರೆ. ಆದರೆ ಆ ನೀರಿನ ಕೊಳ ಅಲ್ಲೇ ಇದ್ದಿರತ್ತೆ. ನಾನು ಸುಮ್ಮನೆ ಉದಾಹರಣೆಯಾಗಿ ಇವನ್ನೆಲ್ಲ ಹೇಳ್ತಾ ಇರೋದು. ನಾನು ಯಾವುದು ಮೋದಿಯವರನ್ನ ಬೆಂಬಲಿಸ್ತಾ ಇದ್ದೇನೋ ಅಥವಾ ವಿರೋಧಿಸ್ತಿದ್ದೇನೋ, ಇದು ಯಾವುದೂ ಇಲ್ಲಿಯ ಸಂಗತಿಗಳೆಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಶಕ್ತಿ ಇದೆ. ಆ ಶಕ್ತಿಯನ್ನು ಯುಕ್ತಿಯೊಂದಿಗೆ ಮುಂದುವರಿಸ್ಕೊಂಡು ಹೋಗ್ಬೇಕಾದಂಥ ತಾಳ್ಮೆಯನ್ನು ತೋರಿಸ್ಬೇಕು. ಆ ತಾಳ್ಮೆಯನ್ನು ತೋರಿಸೋತ್ತಿಗೆ ತಾಳ್ಮೆಯನ್ನು ತೋರಿಸ್ತೇನೆ ಅನ್ನುವಂಥದ್ದು ಮಾತ್ರ ಅಲ್ಲ. ಇಲ್ಲಿ ತಾಳ್ಮೆ ಇದ್ದಿರಬಹುದು, ಆದರೆ ತಾಳ್ಮೆಯ ಜೊತೆ ನಾನು ಇಡುತ್ತಿರುವಂಥ ಹೆಜ್ಜೆ ಹೊಂಡಕ್ಕೆ ಹೋಗ್ತಾ ಇಲ್ಲ ಅನ್ನುವಂಥದ್ರ ಬಗೆಗಿನ ಪರಿಜ್ಞಾನವೂ, ಅಂದರೆ ಕಣ್ಣನ್ನು ತೆರೆದಿರಬೇಕು. ತಾಳ್ಮೆಯೂ ಬೇಕು, ಕಣ್ಣನ್ನು ತೆರೆದಿರಬೇಕು. ಇಂತಹ ಸಂದರ್ಭ ಬಂದರೆ ಪ್ರಮೋಷನ್ಗಳಿಗೆ ಅಥವಾ ಇದ್ದ ಜಾಗದಲ್ಲಿಯೂ ಕೂಡ ಇನ್ನಿಷ್ಟು ಹೆಚ್ಚಿನ ಒಂದು ಲಾಭವನ್ನು ಸಂಪಾದಿಸೋಕ್ಕೆ ಬೇಕಾದಂತಹ ಮೂಲ ದ್ರವ್ಯವನ್ನು ಸೂರ್ಯ ಒದಗಿಸೋದಕ್ಕೆ ಅನುಮಾನಗಳಿಲ್ಲ. ಯಾಕೆಂದ್ರೆ ಅವನೇ ಇವರ ಕರ್ಮಸ್ಥಾನದ ಯಜಮಾನ. ಕರ್ಮಸ್ಥಾನ ಅಂದ್ರೆ ಏನು? ನಾವು ಯಾವ ಕೆಲಸವನ್ನು ಮಾಡ್ತೇವೋ ಆ ಕರ್ಮಸ್ಥಾನ ಸೂಚಿಸುತ್ತೆ. ಅಲ್ಲಿ ಅವನು ಬೆನಿಫಿಷಿಯಲ್ ಆಗಿ ಇರ್ತಾನೆ. ಗುರುವಿನ ಬಲದೊಂದಿಗೆ ಜೂನ್ 2ರ ನಂತರ 1 ವರ್ಷದ ಕಾಲ ಇರ್ತಾನೆ. ಹಾಗಾಗಿ ಇವೆಲ್ಲ ಸಂಪನ್ನತೆಯ ವಿಚಾರ ಹೌದು. ಶನಿ ಕಾಟದಲ್ಲಿ ಮಾತ್ರ, ಯಾಕೆಂದ್ರೆ ಭಾಗ್ಯಕ್ಕೆ ಬೇಕಾದಂತಹ ವಿಚಾರಗಳು, ಹಣ ಬಂದರೂ ಕೂಡ ಅಯ್ಯೋ ದೇವ್ರೆ ಎಲ್ಲ ಹಣ ಇದೆ, ಹೌದು ಪ್ರಾರಬ್ಧ ಕಳೆಯೋದಿಲ್ಲಲ್ಲ ಅನ್ನುವಂಥ ಕೆಲವು ಗೊಣಗಾಟಗಳಿರ್ತವೆ. ಅಂತಹ ಗೊಣಗಾಟಗಳು ದೇವರು ಇವರಿಗೆ ಕಡಿಮೆ ಮಾಡಲಿ ಅಂತ, ಆ ಅನುಗ್ರಹ ಇವರಿಗೆ ಸಿಗಲಿ ಅಂತ ಕೇಳ್ಕೊಳ್ತಾ ವೃಶ್ಚಿಕ ರಾಶಿಯವರ ಬಗೆಗಿನ ವಿಚಾರವನ್ನು ಮುಗಿಸ್ತಾ ಇದ್ದೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.